ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ. ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ವೀಕ್ಷಕರೇ, ಕೆಲವೊಂದು ಗಾಳಿ ಸುದ್ದಿಗಳು ಹರಿದಾಡುತ್ತಿವೆ. ನಂಗೂ ಗೊತ್ತಿಲ್ಲ ಇದ್ರಲ್ಲಿ ಎಷ್ಟು ಸರಿ ಎಷ್ಟು ಸುಳ್ಳು ಎಂಬುದು. ವೀಕ್ಷಕರೇ, ಕೆಲವೊಂದು ಫಲಾನುಭವಿಗಳ ಖಾತೆಯಿಂದ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತಿದೆ. ಹಾಗೆಯೇ ಕೆಲವೊಂದು ಸುದ್ದಿಗಳು ಮೊದಲ ಒಂದೆರಡು ಕಂತುಗಳು ಬಂದಿವೆ, ಮತ್ತೆ ಬಂದಂತ ಹಣ ವಿತ್ಡ್ರಾ ಮಾಡೋ ಮುಂಚೆನೇ ಅಕೌಂಟ್ನಿಂದ ಕಟ್ ಆಗ್ತಿದೆ ಅನ್ನೋ ಮಾಹಿತಿ. ಹಾಗೆ ಇದು ಎಲ್ಲರೂ ಹೇಳುವುದಲ್ಲ, ಬಟ್ ಕೆಲವೊಂದು ಪ್ರಕರಣಗಳು ಗೊತ್ತಿಲ್ಲ ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದು. ಬಟ್ ವೀಕ್ಷಕರೇ ನೋಡಿ, ಏನೇ ಆಗ್ಲಿ ನಂಗರ್ಥ ಆಗ್ತದೆ ನೀವುಗಳು ತುಂಬಾ ಬಿಡುವಿಲ್ಲದ ಜೀವನ, ಒಂದು ಚೂರು ಸಮಯವಿಲ್ಲದ ಬದುಕು. ಬಟ್ ಏನೇ ಆಗ್ಲಿ ಯಾರು ನಾವು ಇಲ್ಲಿಂದ ಬಂದಿದ್ದೇವೆ, ನಾವು ಆ ಸಂಘದಿಂದ ಬಂದಿದ್ದೇವೆ, ನಾವು ಸರ್ಕಾರದ ಕಡೆಯಿಂದ ಬಂದಿದ್ದೇವೆ. ನೀವು ನಿಮ್ಮ ತಂಬ್ ಕೊಟ್ರೆ ಸಾಕು, ನಿಮ್ಮ ಗೃಹಲಕ್ಷ್ಮಿ ಹಣ ಈಗಲೇ ನಿಮ್ಗೆ ಕೊಡುತ್ತೇವೆ ಅಥವಾ ಇನ್ನೇನೋ ಹೇಳೋದು ಅದು ಇದು ಏನು ನಂಬಬೇಡಿ. ನೋಡಿ, ಇಲ್ಲಿ ಮೊದಲ ಬಾರಿಗೆ ಏನು 1-2 ಸಾವಿರ ರೂಪಾಯಿ ಅವರು ನಿಮ್ಗೆ ಕೊಡಬಹುದು, ಬಟ್ ಆಮೇಲೆ ನೋಡಿ ಬಕ್ರ ಮಾಡ್ತಾರೆ. ಸೊ ಅದಕ್ಕೆ ಈ ವಿಡಿಯೋ ನಿಮ್ಮ ಅಕೌಂಟ್ನಲ್ಲಿನ ಹಣ ನಿಮ್ಮ ಎಟಿಎಂನಿಂದ ಅಥವಾ ನಿಮ್ಮ ಬ್ಯಾಂಕ್ಗೆ ಹೋಗಿ ಖುದ್ದು ನೀವೇ ಡ್ರಾ ಮಾಡ್ಕೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿಯ ಅಕ್ಕನಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಕನ್ನಡಾಂಬೆಗೆ ಜಯವಾಗಲಿ.